ಫ್ಲಿಪ್ಕಾರ್ಟ್ನವರು ಒಂದು ಫೋನ್ನ ಮೇಲೆ 25,000 ಡಿಸ್ಕೌಂಟ್ ಕೊಟ್ಟು ಜನ ಆರ್ಡರ್ ಮಾಡಿದ್ಮೇಲೆ ಆರ್ಡರ್ನ ಕ್ಯಾನ್ಸಲ್ ಮಾಡ್ತಾರೆ. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಫ್ಲಿಪ್ಕಾರ್ಟ್ನವ್ರು ಇದಕ್ಕಿಂತ ಮುಂಚೆ ಅನೇಕ ಬಾರಿ ಈ ರೀತಿ ಸ್ಕ್ಯಾಮನ್ನು ಮಾಡಿದ್ರೆ ಆಯ್ತಾ. ಈ ಸಲ ಸ್ಯಾಮ್ಸಂಗ್ ಗ್ಯಾಲಕ್ಸಿ S23 ಅಲ್ಟ್ರಾ ಮೇಲೆ ಬರೋಬ್ಬರಿ 25,000 ಡಿಸ್ಕೌಂಟನ್ನು ಕೊಟ್ಟು ಆಮೇಲೆ ಕ್ಯಾನ್ಸಲ್ ಮಾಡಿದ್ದಾರೆ. ರೀಸನ್ ಕೊಟ್ಟಿರೋದೇನೋ ಎರರ್ ಇತ್ತಂತೆ ಆಯ್ತಾ. ಸೊ ಬರೀ 75,000 ರೂಪಾಯಿಗೆ ಅನೇಕ ಜನ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಿದ್ರು, ಅದು ಕೂಡ 256 GB ವೇರಿಯಂಟನ್ನು. ಸೊ ಎಲ್ರಿಗೂ ಖುಷಿಯಾಗಿತ್ತು ಪರ್ಚೇಸ್ ಮಾಡಿದವ್ರಿಗೆ. ನಂತರ ಇದೇನೋ ಎರರ್ ಇತ್ತು ಅಂದ್ಬಿಟ್ಟು ಫ್ಲಿಪ್ಕಾರ್ಟ್ನವ್ರು ಕ್ಯಾನ್ಸಲ್ ಮಾಡ್ತಾರೆ. ನನಗನ್ನಿಸ್ತಂಗೆ ಕೆಲವು ಜನ ಇವ್ರ ಮೇಲೆ ಕೇಸ್ ಹಾಕಬೇಕು, ಆ ರೀತಿ ಮಾಡೋಂಗಿಲ್ಲ ಆಯಿತಾ. ಸೊ ಎರರ್ ಇದ್ರೂ ಕೂಡ ಅವ್ರು ತಪ್ಪದು, ಅದನ್ನು ಒಪ್ಕೊಂಡು ಜನಗಳಿಗೆ ಆ ದುಡ್ಡಿಗೆ ಫೋನನ್ನು ಶಿಪ್ ಮಾಡಿದರೆ ಚೆನ್ನಾಗಿರ್ತಿತ್ತು. ಸೊ ಇದೇ ರೀತಿ ಅನೇಕ ಬಾರಿ ಆಗಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಮಾರ್ಟ್ ಟಾಯ್ಲೆಟ್ ಸೀಟು. ಇದಕ್ಕಿಂತ ಮುಂಚೆ ಅನೇಕ ವಸ್ತುಗಳು ಸ್ಮಾರ್ಟ್ ಆಗೋದು ನೋಡಿದ್ದೀವಿ. ಇದೀಗ ಟಾಯ್ಲೆಟ್ ಸೀಟ್ ಕೂಡ ಸ್ಮಾರ್ಟ್ ಆಯಿತು ಆಯಿತಾ. ಇದನ್ನು ಒಂದು ಕೊಲೈರ್ಸ್ ಪ್ಯೂರ್ ವಾಶ್ ಅಂತ ಕಂಪ್ನಿ ಆಯಿತಾ, ಇವರು CS 2024ನಲ್ಲಿ ಇದನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಇದು ನಿಮ್ಮ ಸ್ಮಾರ್ಟ್ಫೋನಿಗೆ ಕನೆಕ್ಟ್ ಆಗುತ್ತಂತೆ ಟಾಯ್ಲೆಟ್ ಸೀಟು. ಮತ್ತು ಜೊತೆಗೆ ಅಲೆಕ್ಸಾ ಮತ್ತು ಗೂಗಲ್ ಅಸಿಸ್ಟೆಂಟ್ನ ಸಪೋರ್ಟ್ ಕೂಡ ಇದೆಯಂತೆ. ಏನಕ್ಕೆ ಅಂತ ಗೊತ್ತಿಲ್ಲ, ಅದೇ ಏನಾದರೂ ಆಟೋಮೆಟಿಕ್ಕಾಗಿ ಓಪನ್ ಆಗೋ ರೀತಿ, ಅಲೆಕ್ಸಾ ಓಪನ್ ದ ಟಾಯ್ಲೆಟ್ ಸೀಟ್, ಅಲೆಕ್ಸಾ ಕ್ಲೋಸ್ ದ ಟಾಯ್ಲೆಟ್ ಸೀಟ್, ಈ ರೀತಿ ಎಲ್ಲ ಮೋಸ್ಟ್ಲಿ ಕಮಾಂಡನ್ನು ಕೊಟ್ಟು ನಾವು ಸೀಟ್ ಕವರ್ನ ಓಪನ್ ಕ್ಲೋಸ್ ಮಾಡ್ಬೋದು ಅಂತ ಕಾಣುತ್ತಾ ಆಯ್ತಾ. ಸೊ ಇಂಟ್ರೆಸ್ಟಿಂಗ್, ಎಲ್ಲ ಸ್ಮಾರ್ಟ್ ಆಗ್ತದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಇನ್ನು ಮುಂದೆ ನೀವು ಏನಾದರೂ ಸಿಂಗಾಪುರಲ್ಲಿದ್ದರೆ ಅಲ್ಲಿಂದ ನಮ್ಮ ದೇಶದ UPIಗೆ ನೀವು ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಅಲ್ಲಿ ಒಂದು ಯಾವುದೋ ಥರ್ಡ್ ಪಾರ್ಟಿ ಆ್ಯಪ್ಸ್ ಜೊತೆ ನಮ್ಮ ಗೌರ್ಮೆಂಟ್ನವರು ಕೊಲಾಬರೇಟ್ ಆಗಿಬಿಟ್ಟು ಅಲ್ಲಿನ ಅಪ್ಲಿಕೇಶನ್ ಅವರು ಕೂಡ ನಮ್ಮ UPI ಟ್ರಾನ್ಸಾಕ್ಷನ್ ಮಾಡುವ ಫೀಚರ್ನ ತೊಗೊಂಬರ್ತಾಯಿದ್ದಾರೆ. ಸೊ ಬೆಂಕಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ಮೇಲೆ ಸಿಂಗಾಪುರ್ನಲ್ಲೂ ಕೂಡ UPI ಟ್ರಾನ್ಸಾಕ್ಷನ್ ಕೆಲಸವನ್ನು ಮಾಡುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ರೀಸೆಂಟಾಗಿ ಬಂದಿರುವಂಥ ರಿಪೋರ್ಟ್ನ ಪ್ರಕಾರ ಸುಮಾರು 10.69% ನಮ್ಮ ಭಾರತದ ಯಂಗ್ಸ್ಟರ್ಸ್ಗಳು ಈ ಟೆಕ್ನಾಲಜಿಗೆ ಅಡಿಕ್ಟ್ ಆಗಿದ್ದಾರಂತೆ ಆಯಿತಾ. 10.69 ಜನ ಅಂದರೆ 100ರಲ್ಲಿ 10 ಜನ ಟೆಕ್ನಾಲಜಿಗೆ ಅಡಿಕ್ಟ್ ಆಗಿದ್ದಾರಂತೆ. ಸೊ ಇದು ರೀಸೆಂಟಾಗಿ ಬಂದಿರುವಂಥ ರಿಪೋರ್ಟು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಐಫೋನ್ ಏನಿದೆ ಅದು ಕಳೆದ ವರ್ಷ ಒನ್ ಆಫ್ ದ ಬಿಗ್ಗೆಸ್ಟ್ ಇಯರ್ ಆಯಿತಾ ನಮ್ಮ ದೇಶಕ್ಕೆ. ಸುಮಾರು 1 ಲಕ್ಷ ಕೋಟಿಯಷ್ಟು ಬೆಲೆ ಬಾಳುವಂಥ ಐಫೋನ್ಸು ನಮ್ಮ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂಥದ್ದು 2023ನೇ ಇಸ್ವಿಯಲ್ಲಿ. ಬಿಗ್ಗೆಸ್ಟ್ ಮೈಲ್ ಸ್ಟೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಜನಕ್ಕೆ ಇದರಿಂದ ಕೆಲಸ ಸಿಕ್ಕಿರುತ್ತೆ. ನಮ್ಮ ಭಾರತದ GDPಗೂ ಕೂಡ ಇದು ಹೆಲ್ಪ್ ಆಗಿರುತ್ತೆ ಒಂದು ಲೆವೆಲ್ಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಇಷ್ಟು ದಿನ ಈ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಯಾವುದೇ ಗ್ಯಾಂಬ್ಲಿಂಗ್, ಯಾವುದೇ ದುಡ್ಡನ್ನು ಇನ್ವಾಲ್ವ್ ಆಗಿರುವಂಥ ಗೇಮ್ಸು, ಆಟಗಳು ನಮಗೆ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಿಗ್ತಾ ಇರಲಿಲ್ಲ. ಬಟ್ ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಅದೆಲ್ಲ ಸಿಗ್ತಾ ಇತ್ತು ಆಯಿತಾ. ಸೊ ಇದೀಗ ಗೂಗಲ್ನವರು ಆ ರೀತಿ ಅಪ್ಲಿಕೇಶನ್ಗಳನ್ನ ಕೂಡ ಅಲೋ ಮಾಡ್ತಾರಂತೆ. ಬಟ್ ಕೆಲವೊಂದು ಎಕ್ಸ್ಟ್ರಾ ಸರ್ವಿಸ್ ಚಾರ್ಜಸನ್ನು ಗೂಗಲ್ನವ್ರು ಚಾರ್ಜ್ ಮಾಡ್ತಾರಂತೆ ಆಯಿತಾ. ಸೊ ನಿಮಗೆ ಕೆಲವೊಂದು ರಮ್ಮಿ ಸರ್ಕಲ್, ಈ ರೀತಿ ಕೆಲವೊಂದು ಅಪ್ಲಿಕೇಶನ್ಗಳು ನಿಮಗೆ ಇಷ್ಟು ದಿನ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಇರ್ತಿರಲಿಲ್ಲ ಆಯಿತಾ. ಸೊ ಇದೀಗ ಅದನ್ನು ಅಲೋ ಮಾಡ್ತಾರೆ. ಬಟ್ ನಿಮಗೆ ಎಕ್ಸ್ಟ್ರಾ ಚಾರ್ಜಸನ್ನು ಹಾಕ್ತಾರೆ, ಸರ್ವಿಸ್ ಚಾರ್ಜ್ ಅಂದ್ಬಿಟ್ಟು. ಅಂದರೆ ನಿಮಗೆ ಹಾಕಲ್ಲ, ಅವರಿಗೆ ಆ ಒಂದು ಯಾರು ಹೋಸ್ಟ್ ಮಾಡ್ತಾ ಇರ್ತಾರೆ ಅಪ್ಲಿಕೇಶನ್ ಅವ್ರಿಗೆ ಮಾಡ್ತಾರೆ. ಇನ್ನೇನು ಆ ಅಪ್ಲಿಕೇಶನ್ ಅವ್ರು ನಿಮ್ಮ ತಲೆ ಮೇಲೆ ಹಾಕೋದು. ಸೊ ಇದು ಈ ವರ್ಷ ಬರ್ತಾ ಇದೆ. ಸೊ ಅವ್ರದ್ದು ಕೆಲವೊಂದು ಪಾಲಿಸಿ ಚೇಂಜಸನ್ನು ಮಾಡ್ತಾ ಇದ್ದಾರೆ ಆಯಿತಾ. ಇದಕ್ಕಿಂತ ಮುಂಚೆ ಗೂಗಲ್ನವ್ರ ಪಾಲಿಸಿಯಲ್ಲಿ ಪ್ಲೇಸ್ಟೋರ್ನಲ್ಲಿ ಯಾವುದೇ ಒಂದು ಗ್ಯಾಂಬ್ಲಿಂಗು, ದುಡ್ಡು ಇನ್ವಾಲ್ವ್ ಆಗಿರುವಂಥ ಆಟಗಳು ಇರಲಿಲ್ಲ ಆಯಿತಾ. ಇದೊಂದು ಬೇಜಾರಾಗುವಂಥ ವಿಷಯ, ತರಬಾರ್ದಾಗಿತ್ತು ಇದನ್ನು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ರಿಪೋರ್ಟ್ನ ಪ್ರಕಾರ ಇದೆಷ್ಟು ನಿಜ ಅಂತ ಗೊತ್ತಿಲ್ಲ, ನಮ್ಮ ಆ್ಯಂಡ್ರಾಯ್ಡ್ ಫೋನ್ಗಳಲ್ಲಿ ಈ ಗೂಗಲ್ ಅಸಿಸ್ಟೆಂಟನ್ನು ChatGPT ರೀಪ್ಲೇಸ್ ಮಾಡುತ್ತಂತೆ. ಬಿಗ್ಗೆಸ್ಟ್ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಗೂಗಲ್ ಅಸಿಸ್ಟೆಂಟನ್ನೇ ChatGPT ರೀಪ್ಲೇಸ್ ಮಾಡುತ್ತಂತೆ ಆಯಿತಾ. ಸೊ ಯಪ್ಪ, ಬಿಗ್ಗೆಸ್ಟ್ ನ್ಯೂಸ್ ಅಂತ ಅನ್ಬೋದು. ಬಟ್ ಗೊತ್ತಿಲ್ಲ ಇಂಪ್ಲಿಮೆಂಟ್ ಯಾವಾಗ ಆಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸ್ಯಾಮ್ಸಂಗ್ ಫೋನ್ಗಳಲ್ಲಿ ಈ ನಾರ್ಮಲ್ ಆ್ಯಂಡ್ರಾಯ್ಡ್ ಫೋನಲ್ಲಿ ಯಾವ ರೀತಿ ನಿಯರ್ ಬೈ ಶೇರ್ ಇರುತ್ತೆ, ಅದೇ ರೀತಿ ಸ್ಯಾಮ್ಸಂಗ್ ಅವ್ರದ್ದು ಕ್ವಿಕ್ ಶೇರ್ ಅಂತ ಇದೆ ಆಯಿತಾ. ಅದು ಸ್ಯಾಮ್ಸಂಗಿಂದ ಸ್ಯಾಮ್ಸಂಗ್ ಫೋನ್ಗಳಿಗೆ ತುಂಬ ಫಾಸ್ಟಾಗಿ ಡಾಟಾ ಟ್ರಾನ್ಸ್ಫರ್ ಎಲ್ಲ ಮಾಡುತ್ತೆ. ಸೊ ಇದೀಗ ಈ ಗೂಗಲ್ ಮತ್ತು ಸ್ಯಾಮ್ಸಂಗ್ ಅವರು ಒಗ್ಗೂಡಿ ಈ ಕ್ವಿಕ್ ಶೇರನ್ನೇ ಕ್ವಿಕ್ ಶೇರ್ ಮತ್ತು ಈ ನಿಯರ್ ಬೈ ಶೇರ್ ಎರಡನ್ನೂ ಕೂಡ ಒಂದು ರೀತಿ ಒಂದು ಮಾಡ್ತಾ ಇದ್ದಾರೆ ಆಯಿತಾ. ಸೊ ಇನ್ಮೇಲೆ ನೀವು ಈ ನಿಯರ್ ಬೈ ಶೇರಿಂದ ಕ್ವಿಕ್ ಶೇರಿಗೆ ಟ್ರಾನ್ಸ್ಫರ್ ಮಾಡ್ಬೋದು, ಕ್ವಿಕ್ ಶೇರಿಂದ ನಿಯರ್ ಬೈ ಶೇರಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಟೆಕ್ನಾಲಜಿ ಶೇರ್ ಮಾಡ್ತಾ ಇದ್ದಾರೆ. ಸೊ ಒಂದು ಒಳ್ಳೆ ವಿಷಯ, ತುಂಬ ಯೂಸ್ ಆಗುತ್ತೆ ಆಯಿತಾ. ಸೊ ಇನ್ಮೇಲೆ ನೀವು ಇಷ್ಟು ದಿನ ಹೆಂಗಾಗ್ತಿತ್ತು ಅಂದರೆ ಕ್ವಿಕ್ ಶೇರ್ ಅಂದರೆ ಬರೀ ಕ್ವಿಕ್ ಶೇರಿಂದ ಕ್ವಿಕ್ ಶೇರ್ಗೆ, ಅಂದರೆ ಸ್ಯಾಮ್ಸಂಗಿಂದ ಸ್ಯಾಮ್ಸಂಗ್ ಹೆವಿ ಫಾಸ್ಟಾಗಿ ಆಗ್ತಾಯಿತ್ತು. ಸೊ ಅದೀಗ ಎಲ್ಲ ನಿಯರ್ ಬೈ ಶೇರ್ಗೂ ಕೂಡ ಆಗುತ್ತೆ. ಸೂಪರ್ ವಿಷಯ. ಇದನ್ನು CS 2024ರಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ಆಯಿತಾ. ಒಂದು ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಾದ ನಂತರ ಸ್ಯಾಮ್ಸಂಗ್ ಅವರು ಅವರ ಗ್ಯಾಲಕ್ಸಿ ಫೋನ್ಗಳನ್ನು ಇದೀಗ ವೆಬ್ ಕ್ಯಾಮ್ ರೀತಿ ಯೂಸ್ ಮಾಡೋ ರೀತಿ ಫೀಚರ್ ಬರ್ತಾ ಇದೆ. ಸೊ ಇದು ಮೈಕ್ರೋಸಾಫ್ಟ್
ಟೀಮ್ಸ್ಗೆ ಕೆಲಸವನ್ನು ಮಾಡುತ್ತಂತ ಆಯಿತಾ. ಸೊ ಮೈಕ್ರೋಸಾಫ್ಟ್ ಟೀಮ್ಸ್ ನಿಮ್ಮ ಪಿ ಸಿಯಲ್ಲಿದ್ದರೆ ನೀವು ಮೇಲೆ ಜಸ್ಟ್ ಡೈರೆಕ್ಟಾಗಿ USB ಮುಖಾಂತರ ನಿಮ್ಮ ಪಿ ಸಿಗೆ ನಿಮ್ಮ ಫೋನ್ನ ಕನೆಕ್ಟ್ ಮಾಡಿಕೊಂಡು ನಿಮ್ಮ ಸ್ಯಾಮ್ಸಂಗ್ ಫೋನನ್ನು ನೀವು ವೆಬ್ ಕ್ಯಾಮ್ ರೀತಿ ಯೂಸ್ ಮಾಡ್ಬೋದು. ಸೊ ಈ ನೆಕ್ಸ್ಟ್ ನಂಗೆ ಅನ್ನಿಸ್ತಂಗೆ ಆ್ಯಂಡ್ರಾಯ್ಡ್ 14, 15 ನಂಗೆ ಅನ್ನಿಸ್ತಂಗೆ ಬೈ ಡಿಫಾಲ್ಟ್ ಎಲ್ಲ ಫೋನು ಕೂಡ ವೆಬ್ ಕ್ಯಾಮ್ ರೀತಿ ಯೂಸ್ ಮಾಡೋ ಫೀಚರ್ ಬರ್ತಾ ಇದೆ. ಸೊ ಸ್ಯಾಮ್ಸಂಗ್ ಹಳೆ ಫೋನ್ಗೂ ಕೂಡ ಅಂದರೆ ಅಂದರೆ ಪ್ರಿಫರಬಲಿ ಮೈಕ್ರೋಸಾಫ್ಟ್ ಟೀಮ್ಸಲ್ಲಿ ಇದು ಕೆಲಸವನ್ನು ಮಾಡುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಈ CES 2024ನಲ್ಲಿ ಸ್ಯಾಮ್ಸಂಗ್ ಅವರು ಒಂದು ಕಾನ್ಸೆಪ್ಟ್ ಫೋನನ್ನು ಒಂದು ಫೋಲ್ಡಬಲ್ ಕಾನ್ಸೆಪ್ಟ್ ಫೋನನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಅದು 2 ಸೈಡು ಕೂಡ ಫೋಲ್ಡ್ ಆಗುತ್ತಂತೆ, ಹಿಂಗೂ ಫೋಲ್ಡ್ ಆಗುತ್ತೆ, ಹಿಂಗೂ ಉಲ್ಟಾನು ಫೋಲ್ಡ್ ಮಾಡ್ಬೋದು. ಸೊ ಆ ಒಂದು ವಿಡಿಯೋ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಫ್ಯೂಚರ್ನಲ್ಲಿ ಅಂದರೆ ನನಗೆ ಅನ್ಸಂಗೆ ಈಗ ಸದ್ಯಕ್ಕಂತೂ ಒಂದು 2 ವರ್ಷ ಬಿಟ್ಬಿಟ್ಟು ಈ ರೀತಿ ಫೋನ್ಗಳು ಕೂಡ ಬರ್ಬೋದು. ಸದ್ಯಕ್ಕಂತೂ ಅದನ್ನೇ ಪರ್ಫೆಕ್ಟ್ ಮಾಡ್ತಾ ಇದ್ದಾರೆ ಫೋಲ್ಡಬಲ್ನೇ. ಇದು ಬರೋದಕ್ಕೆ ನಂಗೆ ಅನ್ನಿಸ್ತಂಗೆ 2-3 ವರ್ಷ ಆದರೂ ಆಗಬಹುದು, ಕಾದು ನೋಡೋಣ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು ಕನ್ಫರ್ಮ್ ಆಗಿರೋ ಪ್ರಕಾರ ನಮ್ಮ ದೇಶದಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಮತ್ತು 24 ಪ್ಲಸ್ ಅಲ್ಲಿ ಎಕ್ಸಿನೋಸ್ ಪ್ರೊಸೆಸರ್ ಇರುತ್ತಂತೆ. ಹೌದು, ಎಕ್ಸಿನೋಸ್ 2400 ಪ್ರೊಸೆಸರ್ ಇರುತ್ತಂತೆ. ಬೇಜಾರಾಗುವಂಥ ವಿಷಯ. ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಇದ್ದಿದ್ರೆ ಬೆಂಕಿ ಇರ್ತಿತ್ತು. ಅಲ್ಟ್ರಾದಲ್ಲಿ 8 Gen 3 ಇರುತ್ತಂತೆ. ಕಾದು ನೋಡೋಣ ಆಯಿತಾ. ಲಾಂಚ್ ಆದಮೇಲೆ ಗೊತ್ತಾಗಬೇಕು ನಮಗೆ. ಅಟ್ಲೀಸ್ಟ್ ನಮ್ಮ ದೇಶದಲ್ಲಿ ಆದರೂ ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಎಲ್ಲ ವೇರಿಯಂಟಲ್ಲೂ ಬರುತ್ತಾ ಏನು, ಕಾದು ನೋಡೋಣ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳುವಳಿಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.